ಮಂಡ್ಯ ಆಯಿತು, ರಾಮನಗರದ ಕಡೆಗೆ ಹೋಗೋಣ. ರೇಷ್ಮೆ ನಗರಿಯ ಜನ ಏನು ಹೇಳ್ತಾರೆ ಅನ್ನೋದರ ಮಾಹಿತಿಯನ್ನು ಕೂಡ ನಾವು ಕಲೆ ಹಾಕಿದ್ದೀವಿ, ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ರಾಮನಗರದಲ್ಲಿ ಜಾತಿ ಗಣತಿ ರಿಯಾಲಿಟಿ ಚೆಕ್ಕನ್ನು ಮಾಡಿದಂತಹ ಸಂದರ್ಭದಲ್ಲಿ ಜನರ ವಿಚಾರಧಾರೆಗಳು ಏನು ಅನ್ನೋದು ಪ್ರಕಟ ಆಗಿದೆ. ನಮ್ಮ ಜಾತಿಯವ್ರನ್ನ ಯಾರು ಏನು ಅಂತ ಕೇಳಿಲ್ಲ, ನಮ್ಮ ಮನೆ ಗಣತಿಯವರು ಬಂದಿಲ್ಲ, ನಮ್ಮ ಗ್ರಾಮಕ್ಕೆ ಬಂದೇ ಇಲ್ಲ, ನಮ್ಮ ಊರಿಗೆ ಯಾವೊಬ್ಬ ಸರ್ವೆ ಅಧಿಕಾರಿ ಕೂಡ ಬಂದಿಲ್ಲ ಅನ್ನೋದನ್ನ ಹೇಳ್ತಿದ್ದಾರೆ. ಬನ್ನಿ ಹಾಗಾದರೆ ಏನು ಹೇಳ್ತಾರೆ ರಿಯಾಲಿಟಿ ಚೆಕ್ ಅಂತ ನೋಡ್ಕೊಂಡು ಬರೋಣ. ನಾವು ನೋಡಿದ ಮಟ್ಟಿಗೆ ರಾಮನಗರ ತಾಲೂಕಲ್ಲೇ ಯಾರು ಇದು ಜಾತಿ ಗಣತೆ ಯಾರು ರಜೆ ಟೈಮಲ್ಲಿ ಬಂದೆಲ್ಲ ಮಾಡ್ತಾರಲ್ಲ, ಆ ಥರ ಯಾರೂ ಇಲ್ಲಿ ಮಾಡ್ತಾ ಇಲ್ಲ. ಮನೇಲಿ ಎಷ್ಟು ಜನ ಇದ್ದಾರೆ ಏನು ಎತ್ತ ಅದು ಕೂಡ ಯಾರೂ ಇಲ್ಲೇನು ವಿಚಾರಿಸ್ತಾ ಇಲ್ಲ. ಹಂಗಾಗಿ ಇಲ್ಲಿ ಯಾವುದೋ ಜಾತಿ ಗಣತೆ ಏನೂ ಆಗ್ತಿಲ್ಲ. ಬಟ್ ಯಾವುದೋ ಒಂದು 10 ವರ್ಷದ ಹಿಂದೆನೇ ಇರೋದನ್ನ ಇವರು ಅದೊಂದು ಲೆಕ್ಕಾಚಾರ ತೊಗೊಂಡು ಇವರು ಮಾಡ್ತಾವ್ರೆ ಹೊರತು ಯಾವ ಜಾತಿ ಗಣತೆನೂ ಮಾಡ್ತಾ ಇಲ್ಲ. ಒಬ್ಬರು ಮನೆಗೂ ಇಲ್ಲಿ ವಿಸಿಟ್ ಕೊಟ್ಟಿಲ್ಲ. ಇದು ಭಾಳ ವಿರೋಧ ಮಾಡ್ತೀವಿ. ನಮ್ಮ ಒಕ್ಕಲಿಗರ ಸಂಘ ಆಗಲಿ ವೀರಶೈವ ಆಗಲಿ ಈಗ ಎಲ್ಲ ಎದ್ದು ನಿಂತಿದ್ದಾರೆ. ಇದು ಏನಾರ ಜಾತಿ ಗಣತಿ ಎಲ್ಲ ಸರ್ಕಾರದಿಂದ ಅನೌನ್ಸ್ ಆದರೆ ಎಲ್ಲ ಕಡೆಯೂ ಪ್ರತಿಭಟನೆ ಆಗುತ್ತೆ, ಮತ್ತು ಉಗ್ರ ಹೋರಾಟ ಮಾಡ್ತಾರೆ. ಅದರಿಂದ ಇದು ಜಾತಿ ಗಣತಿಗೆ ವಾಪಸ್ ತೊಗೋಬೇಕು ಅವ್ರ ಸರ್ಕಾರ, ಇಲ್ಲಾಂದರೆ ಪ್ರತಿಭಟನೆ ಹಮ್ಮಿಕೊಳ್ತೀವಿ. ಒಕ್ಕಲಿಗರು ಮತ್ತು ವೀರಶೈವರು ಎಲ್ಲರೂ ಸೇರಿ ಮಾಡ್ತೀವಿ ಪ್ರತಿಭಟನೆ. ಕರೆಕ್ಟಾಗಿ ಮಾಡಿಲ್ಲ ಜಾತಿ ಗಣತಿಯವರು, ಅದನ್ನು ಇವಾಗ ಎಬ್ಬರಿಸಿ ಅವರು ಸರ್ಕಾರಕ್ಕೆ ಅವ್ರ ಪರವಾಗಿ ಮಾತಾಡೋಕ್ಕೆ ಜಾತಿ ಗಣತಿ ಮಾಡ್ಕೊತಾವ್ರು ಅವ್ರ ಪರವಾಗಿ.